ಜನವರಿ 3, 2026 ಬೆಂಗಳೂರಿನ ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ನಲ್ಲಿ ರಾತ್ರಿ ಸುಮಾರು 10:30 ನಂತರ ಜೋರಾದ ಬೆಂಕಿ ಕಾಣಿಸ್ಕೊಳ್ತದೆ. ಭಯಭೀತಿಗೊಳಗಾದ ಸಾರ್ವಜನಿಕರು ಪೊಲೀಸ್ ಅವರಿಗೆ ಹಾಗೂ ಫೈರ್ ಸ್ಟೇಷನ್ ಅವರಿಗೂ ಇನ್ಫಾರ್ಮ್ ಮಾಡ್ತಾರೆ. ಡಿಪಾರ್ಟ್ಮೆಂಟ್ನವರು ಬಂದು ಮನೆ ಒಳಗೆ ಹೋಗ್ಲಿಕ್ಕೆ ಟ್ರೈ ಮಾಡಿದಾಗ ಮನೆ ಒಳಗಿಂದ ಡೋರ್ ಲಾಕ್ ಆಗಿರೋದು ಗೊತ್ತಾಗ್ತದೆ. ಆದರೂ ಡೋರ್ನ ಬ್ರೇಕ್ ಮಾಡಿ ಒಳಗಡೆ ಹೋಗಿ ನೋಡಿದಾಗ ಬೆಡ್ರೂಮ್ನಲ್ಲಿ ತುಂಬ ಜೋರಾದ ಬೆಂಕಿ ಹತ್ಕೊಂಡು ಇಡೀ ಬೆಡ್ರೂಮ್ ಸುಟ್ಟು ಕರಕಲಾಗಿರ್ತದೆ. ಹಾಗೆಯೇ ಕಿಚನ್ನಲ್ಲಿ ಸ್ಟವ್ನ ಮೇಲೆ ಹಾಲು ಕಾಯಿಸ್ತಿದ್ದಂಥ ಪಾತ್ರೆ ಕರಟಿ ಹೋಗಿರುವ ಸ್ಥಿತಿಯಲ್ಲಿ ಮತ್ತು ಗ್ಯಾಸ್ ಸಣ್ಣ ಪ್ರಮಾಣದಲ್ಲಿ ಲೀಕೇಜ್ ಆಗುತ್ತಿರುವಂಥ ಪರಿಸ್ಥಿತಿಯಲ್ಲಿತ್ತು. ಅದೇ ಕಿಚನ್ನಲ್ಲಿ ಅಲ್ಲಿಯೇ ವಾಸಿಸುತ್ತಿದ್ದಂಥ 34 ವರ್ಷದ ಶರ್ಮಿಳಾ ನೆಲಕ್ಕುರುಳಿ ಬಿದ್ದಿದ್ದಳು. ಮುಟ್ಟಿ ನೋಡಿದರೆ ಅವಳ ಪ್ರಾಣ ಪಕ್ಷಿ ಹೊರಟೋಗಿತ್ತು. ಮೇಲ್ನೋಟಕ್ಕೆ ಬೆಂಕಿಯ ಹೊಗೆಗೆ ಉಸಿರು ಕಟ್ಟಿ ಪ್ರಾಣ ಬಿಟ್ಟಿರಬಹುದು ಅಂತ ಕಾಣಿಸ್ತಿದ್ರು ಅದು ಸಹಜ ಸಾವಾಗಿರಲಿಲ್ಲ. ಅದೊಂದು ವೆಲ್ ಪ್ಲಾನ್ ಮರ್ಡರ್ ಆಗಿತ್ತು. ಶರ್ಮಿಳಾ ಡಿ ಕುಶಾಲಪ್ಪ ಮೂಲತಃ ಮಂಗಳೂರಿನ ಕಾವೂರಿನವರು. ವಯಸ್ಸು 34, ಮದುವೆ ಆಗಿರುವುದಿಲ್ಲ. ಬ್ಯಾಂಗ್ಳೂರಿನ ಆಕ್ಸೆಂಚರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಸುಬ್ರಹ್ಮಣ್ಯ ಲೇಔಟ್ನ 2 BHK ಫ್ಲ್ಯಾಟ್ ಒಂದರಲ್ಲಿ ಅಸ್ಸಾಂ ಮೂಲದ ತನ್ನ ಸ್ನೇಹಿತೆಯಾದಂಥ ಶಬರಿನ್ ಅವರ ಜೊತೆ ಆ ಫ್ಲ್ಯಾಟ್ನಲ್ಲಿ ವಾಸ ಮಾಡ್ಕೊಂಡಿದ್ರು. ಆದರೆ ಈ ಶಬರಿನ್ ಡ್ಯೂಟಿಗೆ ರಜೆ ಇದ್ದಿದ್ದರಿಂದ ಸುಮಾರು ದಿನದ ಹಿಂದೆನೇ ಊರಿಗೆ ಹೋಗಿರ್ತಾರೆ. ಮನೆಯಲ್ಲಿ ಒಬ್ಬಳೇ ಇದ್ದಂಥ ಲೇಡಿ. ಮೊದಲಿಗೆ ಪೊಲೀಸರು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದಂತ ಅಂದ್ಕೊಳ್ತಾರೆ. ಬಟ್ ಗ್ಯಾಸ್ ಲೀಕೇಜ್ ನೋಡಿ ಇದರಿಂದನೇ ಬೆಂಕಿ ಆವರಿಸ್ಕೊಂಡಿರ್ತದೆ ಅಂತ ಲೆಕ್ಕಾಚಾರ ಮಾಡಿ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸಸ್ಪಿಷಿಯಸ್ ಡೆತ್ ಕೇಸ್ನ ರಿಜಿಸ್ಟರ್ ಮಾಡ್ತಾರೆ. ಕೇಸ್ ರಿಜಿಸ್ಟರ್ ಆದಮೇಲೆ ಬೇಸಿಕ್ ಇನ್ವೆಸ್ಟಿಗೇಷನ್ ಅಂದರೆ ಬೆಂಕಿ ಹೆಂಗೆ ಹತ್ಕೊಳ್ತು, ಆ ಲೇಡಿ ಯಾಕೆ ಹೊರಗೆ ಬರ್ಲಿಕ್ಕಾಗಿಲ್ಲ, ಬೆಡ್ರೂಮ್ಗೆ ಹೆಂಗೆ ಬೆಂಕಿ ಹತ್ಕೊಳ್ತು, ಹಾಗೆ ವಿಕ್ಟಿಮ್ ಪರ್ಸನಲ್ ಡೀಟೇಲ್ಸ್ ಎಲ್ಲವನ್ನು ಚೆಕ್ ಮಾಡ್ತಿರ್ಬೇಕಾದ್ರೆ ಈ ಶರ್ಮಿಳಾನ ಮೊಬೈಲ್ ಇಡೀ ಮನೆಯಲ್ಲಿಯೇ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ಈ ಜನರೇಷನಲ್ಲಿ ಎಂಥವ್ರು ಸಹ ಒಂದು ಮೊಬೈಲ್ ಯೂಸ್ ಮಾಡದೇ ಇರೋ ಹಾಗಿಲ್ಲ. ಹಾಗಿದ್ರೆ ಅವಳು ಮೊಬೈಲ್ ಎಲ್ಲಿ ಹೋಯ್ತು ಅಂತ ಈ ಮೊಬೈಲ್ನ ಸರ್ಚ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಡೀ ಮನೆ ಆ ಫ್ಲ್ಯಾಟ್ ತುಂಬ ಹುಡುಕಿದ್ರು ಸಹ ಮೊಬೈಲ್ ಸಿಗಲೇ ಇಲ್ಲ. ಮೊಬೈಲ್ದು ಲಾಸ್ಟ್ ಲೊಕೇಶನ್ ಚೆಕ್ ಮಾಡಿದಾಗ ಅದೇ ಫ್ಲ್ಯಾಟ್ನಲ್ಲಿಯೇ ತೋರಿಸ್ತಿತ್ತು. ಹಾಗಿದ್ರೆ ಆ ಮೊಬೈಲ್ ಅಲ್ಲಿಯೇ ಇರಬೇಕಿತ್ತು, ಬಟ್ ಅಲ್ಲಿ ಇರಲಿಲ್ಲ. ಸೊ ಇದರಿಂದ ಪೊಲೀಸ್ ಅವರಿಗೆ ಡೌಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಅದಾದ ಮೇಲೆ ಆ ಮೊಬೈಲ್ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಸಾಧಾರಣ 1 ವಾರ ಕಳೆದ ನಂತರ ಆ ಮೊಬೈಲ್ ಪುನಃ ಆಕ್ಟಿವ್ ಆಗಿ ಮತ್ತೆ ಡಿಆಕ್ಟಿವೇಟ್ ಆಗ್ತದೆ. ಮೊಬೈಲ್ ಆಕ್ಟಿವ್ ಆಗಿದ್ದ ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸ್ ಟ್ರೇಸ್ ಮಾಡ್ಕೊಂಡು ಹೋಗಿರ್ತಾರೆ. ಹೀಗೆ ಟ್ರೇಸ್ ಮಾಡ್ಕೊಂಡು ಹೋದ ಮೇಲೆ ಆ ಮೊಬೈಲ್ ಸಿಕ್ಕಿದ್ದು ಶರ್ಮಿಳಾ ವಾಸವಿದ್ದಂಥ ಫ್ಲ್ಯಾಟ್ನ ಪಕ್ಕದ ಫ್ಲ್ಯಾಟ್ನಲ್ಲಿ ವಾಸವಿದ್ದಂಥ 18 ವರ್ಷದ ಕರ್ಣನ್ ಕುರೈ ಎನ್ನುವನ ಕೈಯಲ್ಲಿ. ಕರ್ಣನ್ ಕುರೈ 18 ವರ್ಷದ ಡೀಸೆಂಟ್ ಮಗು. ಈತ ಕೊಡಗಿನ ವಿರಾಜಪೇಟೆಯ ಅರಸು ನಗರದ ನಿವಾಸಿ. SSLCಯಲ್ಲಿ 97% ತೆಗೆದುಕೊಂಡು ಇವಾಗ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನ 2nd PUCಯಲ್ಲಿ ಸೈನ್ಸ್ ತಗೊಂಡು ಸ್ಟಡಿ ಮಾಡ್ತಾ ಇರ್ತಾನೆ. ಇವನು ಸಿಂಗಲ್ ಪೇರೆಂಟೆಡ್. ಸೊ ತನ್ನ ತಾಯಿ ಜೊತೆನೆ ಎಜುಕೇಷನ್ಗಂತ ಬೆಂಗಳೂರಿಗೆ ಬಂದಿರ್ತಾನೆ. ಈ ತಾಯಿ ಮತ್ತೆ ಮಗ ಶರ್ಮಿಳಾ ವಾಸವಿದ್ದಂಥ ಪಕ್ಕದ ಫ್ಲ್ಯಾಟ್ನಲ್ಲಿಯೇ ವಾಸವಿರ್ತಾರೆ. ಹೀಗೆ ಒಂದಿನ ಏನಾಗ್ತದೆ ಅಂದರೆ ಈತ ಟೆರೆಸ್ ಮೇಲೆ ಹೋದಾಗ ಶರ್ಮಿಳಾ ಸಹ ಟೆರೆಸ್ ಮೇಲೆ ಬಂದು ಫ್ಲವರ್ ಪಾಟ್ಗೆ ನೀರು ಹಾಕ್ತಾ ಇದ್ಲು. ಅವಾಗ ಇವನನ್ನು ನೋಡಿ ಶರ್ಮಿಳಾ ಸ್ಮೈಲ್ ಮಾಡಿದಾಳಂತೆ. ಬಟ್ ಈ ನನ್ನ ಮಗ ಅದನ್ನು ಬೇರೆ ರೀತಿಯೇ ತೆಗೆದುಕೊಂಡು ಬಿಟ್ಟಿದ್ದಾನೆ. ಅವಳು ಏನೋ ಸಣ್ಣ ಹುಡುಗ ಸ್ಟಡಿ ಮಾಡ್ತಿರ್ತಾನೆ ಅಂತ ನೋಡಿ ಸ್ಮೈಲ್ ಮಾಡಿರಬೇಕು, ಅಥವಾ ಬೇರೆ ಏನಾದರೂ ಕ್ಯಾಸುವಲ್ ರೀಸನ್ ಇರಬೇಕು. ಬಟ್ ಇವನು ಅದನ್ನು ಅಟ್ರಾಕ್ಷನ್ ಆಗಿ ತೆಗೆದುಕೊಂಡಿದ್ದ. ಹೀಗೆ ಡೈಲಿ ಓದಲಿಕ್ಕೆ ಅಂತ ಇವ ಬುಕ್ ಹಿಡ್ಕೊಂಡು ಟೆರೆಸ್ ಮೇಲೆ ಬರೋದು, ಅವಳನ್ನ ಅಬ್ಸರ್ವ್ ಮಾಡೋದು ಇದೇ ಮಾಡ್ತಿದ್ದ. ಆದರೆ ಇದು ಅವನಿಗೆ ಬರೀ ಅಟ್ರಾಕ್ಷನ್ ಆಗಿ ಉಳಿದುಕೊಂಡಿರಲಿಲ್ಲ, ಫಿಸಿಕಲ್ ಅಟ್ರಾಕ್ಷನ್ ಆಗಿ ಕನ್ವರ್ಟ್ ಆಗಿತ್ತು. ಹಾಗೆ ಅವ್ರ ಮನೆಯಲ್ಲಿ ಶರ್ಮಿಳಾ ಸದ್ಯಕ್ಕೆ ಒಬ್ಬರೇ ಇರೋದನ್ನು ತಿಳ್ಕೊಂಡು ಬಿಟ್ಟಿದ್ದ. ತನ್ನ ಆಸೆಗಳನ್ನು ತೀರಿಸ್ಕೊಳ್ಳಿಕ್ಕೆ ಅವ್ರ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದ. ಅವ ಏನು ಅಂದ್ಕೊಂಡಿದ್ದ ಅಂದರೆ ಹೆಂಗೋ ಸ್ಮೈಲ್ ಮಾಡ್ತಾ ಇದ್ರಲ್ಲ, ಕೋಆಪ್ರೇಟ್ ಮಾಡ್ತಾರೆ ಅನ್ನೋ ಯೋಜನೆಯಲ್ಲಿದ್ದ. ಜನವರಿ 3 ಶನಿವಾರ ರಾತ್ರಿ 9 ಗಂಟೆಗೆ ಈತ ಶರ್ಮಿಳಾ ಮನೆಯ ಸ್ಲೈಡಿಂಗ್ ವಿಂಡೋನ ಲಾಕ್ ಮುರಿದು ಸೀದಾ ಒಳಗಡೆ ಹೋಗ್ತಾನೆ. ಈ ಕಿಟಕಿಗಳಿಗೆ ಯಾವುದೇ ರೀತಿಯ ಗ್ರಿಲ್ಸ್ಗಳನ್ನು ಹಾಕಿರಲ್ಲ. ಸೊ ಅವನಿಗೆ ಒಳಗಡೆ ಹೋಗ್ಲಿಕ್ಕೆ ಈಸಿ ಆಗ್ತದೆ. ಸೀದಾ ಒಳಗಡೆ ಹೋದ್ಮೇಲೆ ಶರ್ಮಿಳಾಗೆ ಇವನನ್ನು ನೋಡಿ ತುಂಬ ಶಾಕ್ ಆಗ್ತದೆ. ತಕ್ಷಣ ಈತ ಅವಳನ್ನು ಹಿಂದೆಯಿಂದ ತಪ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾನೆ. ಇದರಿಂದ ಹೆದರಿಕೆಯಾಗಿ ಶರ್ಮಿಳಾ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡ್ತಾಳೆ. ಅವಳು ಕೂಗಿದ್ ನೋಡಿ ಇವನಿಗೆ ಭಯ ಶುರುವಾಗ್ತದೆ. ತಕ್ಷಣ ಈತ ಆಕೆನ ಗೋಡೆಗೆ ದೂಡಿ ಬಿಡ್ತಾನೆ. ಅದಾದ್ಮೇಲೆ ಬೆಡ್ ಮೇಲೆ ಇದ್ದಂಥ ತಲೆದಿಂಬನ್ನು ತೆಗೆದುಕೊಂಡು ಇವಳು ಬಾಯಿ ಮತ್ತೆ ಮೂಗಿಗೆ ಗಟ್ಟಿಯಾಗಿ ಒತ್ತಲಿಕ್ಕೆ ಶುರು ಮಾಡ್ತಾನೆ. ಆದರೆ ಈತನ ಉದ್ದೇಶ ಶರ್ಮಿಳಾಳ ಪ್ರಜ್ಞೆ ತಪ್ಪಿಸೋದು. ಬಟ್ ಶರ್ಮಿಳಾ ಉಸಿರುಗಟ್ಟಿ ಕೊನೆ ಉಸಿರು ಎಳಿತಾರೆ. ಇವಾಗ ಶರ್ಮಿಳಾ ಡೆತ್ ಆಗಿ ನೋಡಿ ಇವನಿಗೆ ಭಯ ಶುರುವಾಗ್ತದೆ.
ಹೆಂಗೂ ಎಲ್ರಿಗೂ ಗೊತ್ತಾಗ್ತದೆ. ಸೊ ಯಾರು ಮಾಡಿದಂತ ಗೊತ್ತಾಗಬಾರ್ದು ಅಂತ ತಾನು ಮುಟ್ಟಿದ ಬಟ್ಟೆ, ದಿಂಬು, ಬೆಡ್ಶೀಟ್ ಎಲ್ಲವನ್ನು ಬೆಡ್ನ ಮೇಲೆ ರಾಶಿ ಹಾಕ್ತಾನೆ. ಹಾಗೆ ಅಲ್ಲಿ ಬಿದ್ದಿದ್ದಂಥ ರಕ್ತದ ಕಲೆಗಳನ್ನು ಒಂದು ಬಟ್ಟೆಯಿಂದ ಒರೆಸಿ ಅದನ್ನು ಬೆಡ್ ಮೇಲೆ ಹಾಕಿ ಈ ಶರ್ಮಿಳಾನನ್ನು ಕಿಚನ್ಗೆ ಎಳ್ಕೊಂಡು ಹೋಗಿ ಮಲಗಿಸಿ ನಿಧಾನಕ್ಕೆ ಗ್ಯಾಸ್ ಲೀಕೇಜ್ ಆಗೋ ಥರ ಮಾಡಿ ಆ ಬಟ್ಟೆಗೆಲ್ಲ ಬೆಂಕಿ ಕೊಟ್ಟು ಶರ್ಮಿಳಾನ ಮೊಬೈಲ್ ತಗೊಂಡು ಅದೇ ಕಿಟಕಿಯಿಂದ ಓಡಿ ಹೋಗ್ತಾನೆ. ಬಟ್ ಆ ಮೊಬೈಲ್ನ ಯಾಕೆ ತಗೊಂಡು ಹೋಗಿದ ಅಂತ ಗೊತ್ತಿರಲಿಲ್ಲ. ಬಿಕಾಸ್ ಇಷ್ಟೆಲ್ಲ ತಲೆ ಯೂಸ್ ಮಾಡಿ ಸಾಕ್ಷಿ ನಾಶ ಮಾಡಿದವನಿಗೆ ಮೊಬೈಲ್ ತಗೊಂಡು ಹೋದರೆ ಸಿಕ್ಕಿ ಬೀಳುತ್ತೆ ಅನ್ನೋದು ಗೊತ್ತಿರಲಿಲ್ವಾ? ಅಥವಾ ಎಲ್ಲಾದರೂ ಶರ್ಮಿಳಾ ಜೊತೆ ಮೊಬೈಲ್ ನಂಬರ್ ಇಸ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಚಾಟ್ಸ್ ಎಲ್ಲ ಮಾಡಿರ್ಬೋದಾ? ಇನ್ ಕೇಸ್ ಪೊಲೀಸ್ ಏನಾದರೂ ಮೊಬೈಲ್ ಚೆಕ್ ಮಾಡಿದರೆ ಸಿಕ್ಕಿ ಹಾಕೊಳ್ತೆ ಅಂತ ಭಯ ಇತ್ತಾ? ಇದೆಲ್ಲವೂ ಇನ್ನೂ ಇನ್ವೆಸ್ಟಿಗೇಷನ್ ಮುಖಾಂತರ ತಿಳಿಬೇಕಿದೆ. ಆದರೆ ಸಣ್ಣ ಪ್ರಾಯದಲ್ಲೇ ತನ್ನ ಜೀವನವನ್ನು ಕೈಯಾರ ಹಾಳು ಮಾಡ್ಕೊಂಡು ಬಿಡ್ತಾನೆ. ಇವನನ್ನು ಅರೆಸ್ಟ್ ಮಾಡಿದ ದಿನನೇ ಸೀದಾ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ಬಳಿಕ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೋಗಿ ವಿಚಾರಣೆ ಒಳಪಡಿಸ್ತಾರೆ. ಹಾಗೂ ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆಯಡಿ ಸೆಕ್ಷನ್ 103 ಕೊಲೆ ಕೇಸ್, ಸೆಕ್ಷನ್ 64 ಅಟೆಂಪ್ಟಿಂಗ್ ರೇಪ್, ಸೆಕ್ಷನ್ 238 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೇಸ್ಗಳನ್ನು ಈತನ ಮೇಲೆ ರಿಜಿಸ್ಟರ್ ಮಾಡಲಾಗ್ತದೆ. ಎಜುಕೇಷನ್. ನಮ್ಮ ದೇಶದಲ್ಲಿ ಎಜುಕೇಷನ್ ತುಂಬ ಕಮ್ಮಿ ಅನಿಸುತ್ತೆ. ಬಟ್ ಎಜುಕೇಷನ್ ಇದ್ದವರು ಸಹ ಕ್ರೈಮ್ಗಳನ್ನು ಮಾಡ್ತಾರೆ. ಅದೇ ದೌರ್ಭಾಗ್ಯ. ಎಜುಕೇಷನ್ ಅಂದರೆ ಬರೀ ಲರ್ನಿಂಗ್ ಅಥವಾ ಸ್ಕಿಲ್ಸ್ಗಳು ಮಾತ್ರ ಅಲ್ಲ. ಸೋಷಿಯಲೈಸೇಷನ್, ಹ್ಯುಮ್ಯಾನಿಟಿ, ಕಂಪ್ಯಾಷನ್, ಕೈಂಡ್ನೆಸ್, ರೆಸ್ಪೆಕ್ಟ್ ವುಮೆನ್, ಈ ಥರ ಎಜುಕೇಷನ್ಗಳನ್ನು ನಾವು ತಿಳಿದುಕೊಳ್ಬೇಕು ಮತ್ತು ಮಕ್ಕಳಿಗೂ ಹೇಳಿಕೊಡ್ಬೇಕು. ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಆಫ್ ಲೈಫ್, ಒಬ್ಬರ ಜೀವನದ ಮಹತ್ವದ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಪಾಪ ಒಬ್ಬನೇ ಮಗನನ್ನು ಹೊಂದಿದಂಥ ತಾಯಿ ನೂರಾರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಕರ್ನಾಲ್ ಮಾಡಬಾರ್ದನ್ನು ಮಾಡಿಬಿಟ್ಟ. ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ಬುದ್ಧಿಗಳನ್ನು ಹೇಳಿಕೊಡ್ಬೇಕು. ಆದರೆ ಇವಾಗಿನ ಮಕ್ಕಳು ಮನೆಯಲ್ಲೇ ಹೇಳ್ಕೊಡೋದಕ್ಕಿಂತ ಮೊಬೈಲ್ ಟಿವಿಗಳಲ್ಲಿ ಸಿನಿಮಾ, ರೀಲ್ಸ್, ಸೀರೀಸ್ಗಳನ್ನು ನೋಡಿ ಬೇಗ ಇನ್ಫ್ಲುಯೆನ್ಸ್ ಆಗಿಬಿಡ್ತಾರೆ. ಪೇರೆಂಟ್ಸ್ಗಳದ್ದು ತಪ್ಪಲ್ಲ, ಬಿಕಾಸ್ ಅವ್ರಿಗೆ ಇದ್ರ ಬಗ್ಗೆ ಅರಿವೇ ಇರುವುದಿಲ್ಲ. ತಮ್ಮ ಸ್ವಂತ ಬುದ್ಧಿಯಿಂದಲೇ ತಮ್ಮನ್ನು ಹಾಳು ಮಾಡ್ಕೊಂಡು ಬಿಡ್ತಾರೆ. ಗೈಸ್, ಕ್ರೈಮ್ನ ನಿಲ್ಲಿಸ್ತೇನೆ ಅಂದರೆ ಅದು ಬಹಳ ಕಷ್ಟ. ಬಟ್ ನಾವು ಎಚ್ಚರಿಸ್ಬೋದು. 90% ಕ್ರೈಮ್ಗಳು ನಮ್ಮ ಸುತ್ತಮುತ್ತಲಿನವರೇ ಆಗಿರುವಂಥ ನಮ್ಮವರಿಂದಲೇ ಆಗ್ತದೆ. ಸೊ ಬಿ ಕೇರ್ಫುಲ್ ಗೈಸ್. ಕ್ರಿಮಿನಲ್ಸ್ ಆರ್ ಲಿವಿಂಗ್ ಅರೌಂಡ್ ಅಸ್. ಕ್ರಿಮಿನಲ್ಸ್ಗಳು ನಮ್ಮೊಂದಿಗೆ ಬದುಕ್ತಾ ಇರ್ತಾರೆ. ಬಿ ಸೇಫ್, ಬಿ ಗುಡ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.